ಇವತ್ತು ನಮ್ಮ ಘಟಪ್ರಭಾ ಎಡದಂಡೆ ಕಾಲುವೆಗೆ ಇವತ್ತೇ ನೀರು ಹರಿಸಬೇಕು, ಇದನ್ನು ಈ ಬ್ರಿಡ್ಜನ್ನು ಕಿತ್ತು ಇವತ್ತು ಮಾಡ್ಬೇಕಂತೇಳಿ ನಾವೆಲ್ಲ ಕೂಡ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭ. ಸುಮಾರು ಇದೊಂದು ದೀಡ್ ತಿಂಗಳಾಯ್ತು ಬ್ರಿಡ್ಜ್ ಆಗಿದ್ದಕ್ಕಾಗಿ ನಮಗೆ ತೊಂದರೆ ಆಗೈತಿ. ಇಲ್ಲಾಂದ್ರೆ 10-15 ದಿನನೇ ಹಿಂದೆ ನಮಗೆ ನೀರು ಹರಿತಕ್ಕಂಥ ಸಂದರ್ಭ ಇತ್ತು. ಈ ಬ್ರಿಡ್ಜ್ ತೊಂದರೆಗಾಗಿ ಆಗಿತ್ತು. ಆದರೂ ಕೂಡ ಈ ಬ್ರಿಡ್ಜನ್ನು ತೆಗೆದು ಅದು ತೆಳಗೆ 2400 ಕ್ಯೂಸೆಸ್ ನೀವು ಇವತ್ತೇ ಬಿಡಬೇಕಂತೇಳಿ ನಾವೆಲ್ಲ ರೈತರು ಕೂಡ ಇವತ್ತು ಆಕ್ರೋಶವಾಗಿ ಬಂದಿರತಕ್ಕಂಥ ಸಂದರ್ಭ. ಜಿಲ್ಲಾಧಿಕಾರಿ ಅವರು ಕೂಡ 17-18 ತಾರೀಕು ಅದು ಬಿಡೋಣ ಅಂತೇಳಿ ಇವತ್ತು ನಮಗೆ ಫೋನ್ ಮುಖಾಂತರ ಕೂಡ ತಿಳಿಸಿರ್ತಕ್ಕಂಥದ್ದು. ನಾವು ನೀರು ಬರಲ್ದಾಗ ಇವತ್ತು ಮತ್ತು ಕೂಡ ಇಲ್ಲಿ ಹೋರಾಟಕ್ಕೆ ಬಂದು ಇದನ್ನು ಬ್ರಿಡ್ಜನ್ನು ತೆಗಿಬೇಕಂತೇಳಿ ತಹಶೀಲ್ದಾರ್ ಅವರಿಗೆ ಮತ್ತು PWD CPI ಸರ ಮತ್ತು ನೀರಾವರಿ ಡಿಪಾರ್ಟ್ಮೆಂಟ್ಗೆಲ್ಲ ಒತ್ತಾಯ ಮಾಡಿದಾಗ ಈಗಾಗಲೇ ಅದನ್ನು GCP ಅಂದ್ರೆ ಇದನ್ನು ತೆಗಿತಕ್ಕಂಥ ಕೆಲಸ ಮಾಡಿದರು. ಇವತ್ತು ನಾಳೆ ಸಾಯಂಕಾಲನೂ ಕೂಡ ಕ್ಲಿಯರ್ ಮಾಡಿ 20 ತಾರೀಕು ಬೆಳಿಗ್ಗೆ ಜಿಲ್ಲಾಧಿಕಾರಿ ಅವರು ನೀರು ಬಡ್ತು ಅಂತೇಳಿ ಈಗಾಗಲೇ ಫೋನ್ ಮುಖಾಂತರ ನಮಗೂ ಕೂಡ ಭರವಸೆಯನ್ನು ಕೊಟ್ಟಾರ. ದಯವಿಟ್ಟು ಜಿಲ್ಲಾಧಿಕಾರಿ ಅವರಿಗೆ ಹೇಳ್ತೀವಿ, ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಹೇಳ್ತೀವಿ, ಅವ್ರ ಜವಾಬ್ದಾರಿ ಐತಿ. ದಯವಿಟ್ಟು ನನ್ನ ವಿಷಯ ಏನಪ್ಪ ಅಂದ್ರೆ RC ಅವರಿಗೆ ಜಿಲ್ಲಾಧಿಕಾರಿ ಅವರಿಗೆ ಇದು ಈಜಿ ಐತೆ. ಇವತ್ತು 24 ತಾಸಿನಾಗೂ ತೆಗಿಬೋದು, ಇದನ್ನು 10 ತಾಸಿನಾಗೂ ತೆಗೆದು ಕುಲ್ಲ ಮಾಡ್ಬೋದು. ಆದಷ್ಟು ನಮ್ಮ ಅಲ್ಲಿ ಬಾವಿ ಬೋರ ಬತ್ತಿ ಭಾಳಷ್ಟು ರೈತರು ಬೀಳಿಗೆವರೆಗೆ ನಮ್ಮ ಈ ಬೆಳಗಾವಿ ಅಂದರೆ ಬೀಳಿಗೆವರೆಗೆ ಬಾಗಲಕೋಟೆ ಜಿಲ್ಲೆ ಬೀಳಿಗೆ ಭಾಗದ ರೈತರು ಕೂಡ ಭಾಳಷ್ಟು ಸಂಕಷ್ಟ ಅನುಭವಿಸ್ತಾರೋ. ತಾವ ಮಿನಿಮಮ್ ಇಲ್ಲಪ್ಪ ಅಂದ್ರೆ ನಮಗೆ ಒಂದು 15 ದಿವಸ ಆದರೂ ನೀರನ್ನು ಹರಿಸ್ಬೇಕು. ಯಾಕಂದ್ರೆ ಟೇಲ್ ಎಂಡ್ವರೆಗೆ ಮುಟ್ಟಬೇಕಪ್ಪ ಅಂತಂದ್ರೆ ಸುಮಾರು ಒಂದು 2500-2800 ಕ್ಯೂಸೆಸ್ ಮಟ್ಟ ತಾವು ಒಂದು 15 ದಿವಸ ನೀರು ಹರಿಸಿರಪ್ಪ ಅಂತಂದ್ರೆ ಈ ಘಟಪ್ರಭಾ ಎಡದಂಡೆ ಭಾಗದ ರಾಯಭಾಗ ಮತ್ತು ಬೀಳಿಗೆವರೆಗೆ ನೀರು ಮುಟ್ಟಿ ಸಂಪೂರ್ಣ ರೈತರಿಗೆ ಅನುಕೂಲ ಆಕೈತಿ. 20 ತಾರೀಕಿಂದ್ರೆ ಸುಮಾರು ಎಷ್ಟಂದ್ರೆ 5 ತಾರೀಕು ಮಟ್ಟ ಸುಮಾರು 2800 ಕ್ಯೂಸೆಸ್ ನೀವು ಮುಂದಿನ ತಿಂಗಳು 5 ತಾರೀಕು ಮಟ್ಟ ಬಿಟ್ಟಿರಪ್ಪ ಅಂತಂದ್ರೆ 100% ನೀರು ಮುಟ್ಲಿಕ್ಕೆ ಸ್ವಲ್ಪ ಸಾಧ್ಯ ಅನುಕೂಲ ಆಕೈತಿ. ಜಿಲ್ಲಾಧಿಕಾರಿ RC ಜಿಲ್ಲಾ ಉಸ್ತುವಾರಿ ಅವರು ದಯವಿಟ್ಟು ಈ ರೈತರ ಮೇಲೆ ಚೆಲ್ಲಾಟ ಆಡುವಂಥದ್ದು ಬೇಡ. ದಯವಿಟ್ಟು ನಿಮಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀವಿ, ದಯವಿಟ್ಟು ತಕ್ಷಣ. ಯಾಕಂದರೆ ನಮಗೆ ಭಾಳ ನೋವು ಆಗತ್ತೈತೆ. ಇದನ್ನು ಅವತ್ತು ಕೂಡ ತೆಗೆದು ಬಿಡ್ಬೋದಾಗಿತ್ತು, ಆದರೂ ಈಗ ಬೇಡ, ಅದು ಹಿಂದಿಂದ ಚರ್ಚೆ ಮಾಡೋದು ಬೇಡ. ಈಗಾಗಲೇ ನಾವು ಇವತ್ತು ತೆಗಿಬೇಕಂತೇಳಿ ರೈತರ ಹಠ ಹಿಡಿದಿರ್ತಕ್ಕಂಥ ಸಂದರ್ಭ. ಪೊಲೀಸ್ ಇಲಾಖೆ ಮತ್ತು ತಹಶೀಲ್ದಾರ್ ಸಾಹೇಬ್ರೆ ಬೇಡ, ನಮಗೆ 2 ದಿವಸ ಅವಕಾಶ ಕೊಡ್ರಿ, ನಾವು ತೆಗಿಸಿ 20 ತಾರೀಕು ನೀರು ಬಿಡ್ತು ಅಂತೇಳಿ ಭರವಸೆಯನ್ನು ಕೊಟ್ಟರು. ದಯವಿಟ್ಟು ತಾವೆಲ್ಲ ರೈತ ಬಂಧುಗಳು ತಮಗೆಲ್ಲ ಕೂಡ ತಾಳ್ಮೆ ಇರಲಿ. ಯಾಕಂದ್ರೆ ರೈತರೆಲ್ಲ ಸಂಕಷ್ಟದಾಗದ್ರಿ, ತಮ್ಮದೆಲ್ಲ ಬದುಕು ನಾಶ ಆಗತೈತಿ, ದನಕರ ನೀರಿಲ್ಲ, ಇವೆಲ್ಲ ತೊಂದರೆ ಐತಿ. ಆದರೂ ಕೂಡ ಇವತ್ತು ನಾಳೆ ನಾವು ತಡೆದ 20ನೇ ತಾರೀಕುವರೆಗೆ ದಯವಿಟ್ಟು ಕಾಯಿನೂ ನೀರು ಬಿಡ್ತಾರೆ ಅನ್ನೋಂಥ ಜಿಲ್ಲಾಧಿಕಾರಿ ಮೇಲೆ ಮತ್ತು RC ಅವರು ಉಸ್ತುವಾರಿ ಮೇಲೆ ಭರವಸೆ ಇಟ್ಕೊಂಡು ಅಕಸ್ಮಾತ್ ತೆಪ್ಪಿರಪ್ಪ ಅಂತಂದ್ರೆ ಆಮೇಲೆ ಕಾನೂನು ಸತ್ತಂಗೆ ಆಕೈತಿ. ನಾವು ಅದನ್ನು ಕೈಗೆ ಎತ್ಕೋ ಆಗಬಾರ್ದು ಅನ್ನುವಂಥ ವಿಚಾರ ಕೂಡ ಅವ್ರಿಗೆ ಮನವರಿಕೆಯನ್ನು ದಯವಿಟ್ಟು ಮಾಡ್ತು. ಅದಕ್ಕೇನು ಅವಕಾಶ ಕೊಡೋದಿಲ್ಲ. ಈಗ ಎರಡು ಸಲ ಫೇಲ್ ಆಗೈತಿ, ಇದು 3ನೇ ಸಲ ಅವ್ರ ಮೇಲೆ ಭರವಸೆಯನ್ನು ಇಡಲೇಬೇಕಾಗೈತಿ. ಅದಕ್ಕೆ ತಾವು ತಹಶೀಲ್ದಾರ್ ಸಾಹೇಬ್ರು ಹೇಳ್ರಿ, ಏನು ಸ್ವಲ್ಪ ನಿಮಿಷ ಮಾತಾಡ್ತೀವಿ.